ಅರೆ ಸೌಜನ್ಯ, ಸದ್ಯಕ್ಕೆ ನಾನು ಈ ಥರದ ಮಾತು ನಿನ್ನ ಬಾಯಲ್ಲೇ ಕೇಳಿದ್ದು ಮಾರೈತೆ. ಬೆಂಗಳೂರು ಇಷ್ಟ ಆಗಲ್ಲ, ನಾನು ಹಳ್ಳಿಲೇ ಇರ್ತೀನಿ ಅಂತ. ಹಾಗೆ ಹೇಳಬೇಡ. ಹಳ್ಳಿನೋ ಬೆಂಗಳೂರು, ಗಂಡ ಎಲ್ಲಿರ್ತಾನೋ ಹೆಂಡತಿ ಅಲ್ಲಿರ್ಬೇಕು ಸೌಜನ್ಯ. ನಿಂಗೆ ಗೊತ್ತಾಗಲ್ಲ. ಇನ್ನೊಂದು ಸರಿ ಪವನ್ ಬರ್ತೀನಿ ಅಂದಾಗ ಬನ್ನಿ ನಾನು ಬರ್ತೀನಿ ಅಂತ ಹೇಳು. ಅವರಲ್ಲಿ ನೀನು ಇಲ್ಲಿ ಇರೋದು ಚೆನ್ನಾಗಿರಲ್ಲ. ನಿಮ್ಮಮ್ಮ ಹೇಳಲ್ಲೇನು ನಿಂಗಿದನ್ನು? ಹೇಳ್ತಾರೆ ಅಮ್ಮ, ನನಗೆ ಇಷ್ಟ ಆಗಲ್ಲ. ನಾನು ಹೇಳ್ತೀನಿ ಏನಾದರೂ ಜಾಬ್ ಮಾಡ್ತೀನಿ ಅಂತ, ಬೇಡ ಅಂತಾರೆ ಪವನ್. 1 ಮಂತ್ ಮಾಡಿದ್ದೆ, ಚೆನ್ನಾಗೇ ನಡೀತಾ ಇತ್ತು. ಮಧ್ಯದಲ್ಲಿ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯಿತು. ಅಯ್ಯೋ ಬೇಡ ಬೇಡ, ನೀನು ಜಾಬ್ ಮಾಡೋದು ಬೇಡ ಅಂತಾರೆ. ನಂಗೆ ಒಬ್ಬಳಿಗೆ ಕೂತು ಬೇಜಾರು. ಅವ್ರು ಬೆಳಿಗ್ಗೆ ಹೋದರೆ ಸಂಜೆ ಬರ್ತಾರೆ. ನಾ ಮನೇಲಿ ಕೂತು ಏನು ಮಾಡಲಿ? ಟಿ ವಿ ನೋಡು, ಮೊಬೈಲ್ ನೋಡು ಹಾಗೆಲ್ಲ ಹೇಳ್ತಾರೆ. ನಂಗೆ ಅದೆಲ್ಲ ಇಷ್ಟನೇ ಇಲ್ಲ. ಎಷ್ಟಂತ ನೋಡೋದು ಅದನ್ನು? ಅದಕ್ಕೆ ಸುಮ್ಮನೆ ಇಲ್ಲಾದರೂ ಇದ್ದರೆ ಅತ್ತೆ ಜೊತೆ ಅದು ಇದು ಮಾತಾಡ್ತಾ ಟೈಮ್ ಪಾಸ್ ಆಗುತ್ತೆ. ಹಾಗಲ್ಲ ಸೌಜನ್ಯ, ಬರೀ ನಿನ್ನ ಅನುಕೂಲ ಮಾತ್ರ ನೋಡಿದ್ರೆ ಆಗಲ್ಲ. ಈಗ ನೋಡು, ಪವನ್ ಹಗಲೆಲ್ಲ ಆಫೀಸಲ್ಲಿ ಕೆಲಸ ಮಾಡಿ ಸುಸ್ತಾಗಿರ್ತಾರೆ. ಹೌದಾ? ಮನೆಗೆ ಬಂದಾಗ ಒಂದು ಲೋಟ ಕಾಫಿನೋ ಟೀನೋ ಏನಾದರೂ ಕೊಟ್ಟರೆ ಅವರಿಗೂ ಸಮಾಧಾನ. ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ ಅವರು, ಮನೇಲಿ ಜೊತೆಗೆ ಒಬ್ಬರಿದ್ದರೆ. ಈಗ ಅಲ್ಗ ಆಫೀಸಲ್ಲಿ ಕೆಲಸ ಮಾಡಿ ಬರಬೇಕು, ಮನೆಗೆ ಬಂದು ಅವರೇ ಏನಾದರೂ ಮಾಡ್ಕೊಂಡು ತಿನ್ನಬೇಕು. ಆಗಲ್ಲ. ಅದಕ್ಕೆ ಹೋಟ್ಲಿಂದ ತರಿಸ್ಕೊಂಡು ತಿಂತಾರೆ. ಆರೋಗ್ಯಕ್ಕೆ ಏನು ಒಳ್ಳೇದು ಹೇಳು ಅದರಿಂದ? ದಿನಾ ಹೋಟ್ಲಿಂದ ತಿಂದರೆ ಸರಿ ಹೋಗಲ್ಲ ಅದು. ಸುಮ್ಮನೆ ಇರು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕ. ಅಯ್ಯೋ, ಮನೆಯಲ್ಲೇ ಕೂತು ಮಾಡೋಕ್ಕೆ ಬೇಕಾದಷ್ಟು ಕೆಲಸಗಳದಾವೆ. ನೀನು ಯಾಕೆ ಬರೀ ರೀಲ್ಸ್ ನೋಡ್ತಿರ್ಬೇಕು, ಟಿ ವಿ ನೋಡ್ತಿರ್ಬೇಕು ಅಂತೀಯ? ಮೊಬೈಲ್ ನೋಡ್ತಾನೆ ಏನಾದರೂ ಕೆಲಸನೂ ಮಾಡ್ಬೋದಪ್ಪ. ಹಾಗೆ ಮಾಡು. ಒಟ್ಟಿನಲ್ಲಿ ನೀನು ಬೆಂಗಳೂರಲ್ಲಿರು. ಹಾಗೆಲ್ಲ ಇದು ಮಾಡಬೇಡ ನೀನು. ಪವನ್ ಕಾಫಿ ಟೀ ಏನೂ ಕುಡಿಯಲ್ಲ. ಕಾಫಿ ಟೀ ಅಂತ ಬರೀ ಮಾತಿಗೆ ಹೇಳಿದ್ದಷ್ಟೇ ಕಣೆ. ನಾನು ಹೇಳಿದ ಮೇನ್ ಉದ್ದೇಶ ನೀನು ಇರಬೇಕು. ಅವ್ರ ಆಫೀಸಿಂದ ಮನೆಗೆ ಬರುವಾಗ ಮನೇಲಿ ನೀನು ಇರಬೇಕು. ಅದು ಕಾಫಿ ಟೀನೇ ಆಗಬೇಕು ಅಂತಿಲ್ಲ. ಈಗ ಹಾಲು ಕುಡಿತಾರೋ, ನೀರು ಕುಡಿತಾರೋ, ಸ್ನ್ಯಾಕ್ಸ್ ತಿಂತಾರೋ ಏನು ಅವ್ರನ್ನೊಂದು ವಿಚಾರಿಸ್ಕೊಬೇಕು ನೀನು. ಪವನ್ ಅಂತ ಒಳ್ಳೆ ಹುಡುಗ ಸಿಕ್ಕಿದ್ದು ನಿಂಗೆ ಸೌಜನ್ಯ, ಹಾಳು ಮಾಡ್ಕೊಬೇಡ ಅದನ್ನು. ಆದರೂ ಖುಷಿ ಅನ್ನಿಸ್ತದೆ ಕಣೆ ಸೌಜನ್ಯ ನಿನ್ನ ಬಗ್ಗೆ. ಈಗ ಎಲ್ಲ ಬೆಂಗಳೂರಲ್ಲಿ ಇರ್ತಾರೆ. ಇಲ್ಲ ಅಂತಂದರೆ ಊರ ಕಡೆ ಬಂದರೆ ಅಮ್ಮನ ಮನೇಲಿ ಇರಬೇಕು ಅಂತಲೇ ಇಷ್ಟಪಡ್ತಾರೆ. ಈ ಗಂಡನ ಮನೆಯಲ್ಲೇ ಇದ್ದು ಅತ್ತೆ ಮಾವನ ಜೊತೆ ಹೊಂದ್ಕೊಂಡು ಎಷ್ಟು ಚೆನ್ನಾಗಿದ್ದೀಯಲ್ಲ. ಗ್ರೇಟ್ ಬಿಡು ನೀನು. ನಂಗೆ ಅಮ್ಮನಿಗಿಂತ ಅತ್ತೆನೇ ಇಷ್ಟ. ಇಲ್ಲಿರೋಕ್ಕೆ ಇಷ್ಟ ಆಗೋದು ನನಗೆ. ಅವರು ಏನಾದರೂ ಒಂದು ಮಾತಾಡ್ತಾನೇ ಇರ್ತಾರೆ. ಒಂದು ನಿಮಿಷ ಕೂಡ ಮೊಬೈಲ್ ನೋಡಲ್ಲ. ಟಿ ವಿ ಎಲ್ಲರೂ ಒಂದು ಸ್ವಲ್ಪ ನೋಡಿದ್ರು ಬಿಟ್ಟರು. ಇಲ್ಲಾಂದ್ರೆ ಏನಾದ್ರು ಒಂದು ಮಾತಾಡ್ತಾನೇ ಇರ್ತಾರೆ. ನಾನು ಸುಮ್ಮನೆ ಕೇಳಿಸ್ಕೊತಿರ್ತೀನಿ. ಖುಷಿಯಾಗತ್ತೆ. ಒಂದು ದಿವಸನೂ ನಂಗೆ ಬೈಯಲ್ಲ. ಮತ್ತು ಅದಕ್ಕೆ ನಂಗೆ ಇಲ್ಲಿ ಇಷ್ಟ. ನೀವಿಬ್ಬರು ಇಲ್ಲಿದ್ದೀರಾ? ಎಲ್ಲಿ ಹೋದ್ರಪ್ಪ ನೋಡಿದೆ ನಾನು. ಹಾಂ, ಇಲ್ಲೇ ಮಾತಾಡ್ತಾ ಕೂತಿದ್ವಾ? ಅದು ಇದು ಮಾತಾಡ್ತಾ ಹೊತ್ತು ಹೋಗಿದ್ದೇ ಗೊತ್ತಾಗಿಲ್ಲ. ಈ ಪೂರ್ವಿತಾ ಅಂತೂ ಅದೆಷ್ಟೆಲ್ಲ ರೆಡಿ ಮಾಡಿದ್ರು, ತಿಂದಿದ್ದಂತೂ ಕರಗಂಗೆ ಇಲ್ಲ. ನಂಗೆ ಸುಮ್ಮನೆ ಇಲ್ಲೇ ಮಲ್ಗೋಣ ಅಂತ ಆಗ್ತುಂಟು. ಮಲಗಿದ್ರೆ ಮತ್ತೆ ಎಚ್ಚರನೇ ಆಗಲ್ಲ ಅಂತೇಳಿ ಸುಮ್ಮನೆ ಮಾತಾಡ್ತಾ ಕೂತೆ. ಬನ್ನಿ, ಇಲ್ಲೇ ಕೂತ್ಕೊಳ್ಳಿ ಬನ್ನಿ. ಪಾಪ ಮಲಗದ್ನಾ? ಸದ್ಯ ಮಲಗ್ದ. ಮತ್ತೆಲ್ಲ ಹಠಕ್ಕೆ ಶುರು ಮಾಡ್ತಾನೇನೋ ಅಂತ ನನಗಂತೂ ಹೆದರಿಕೆ ಶುರುವಾಗಿತ್ತು. ಒಂದೊಂದು ದಿವಸ ಚೆನ್ನಾಗಿ ಮಲಗ್ತಾನೆ, ಒಂದೊಂದು ದಿವಸ ಹಠಕ್ಕೆ ಶುರು ಮಾಡ್ದ ಅಂದರೆ ಹಾಗೆ ಅಲ್ಲ ಮಕ್ಕಳು. ಅದು ನಮಗೇನಾರು ಅಗತ್ಯ ಅದೇ ಎಲ್ಲಾದರೂ ಹೋಗಬೇಕು, ಆರಾಮಾಗಿರ್ಬೇಕು ಅಂದಾಗಲೇ ಅವ್ರಿಗೆ ಹಠ ಜಾಸ್ತಿ. ಅದು ಯಾಕೆ ಹಾಗೆ ನಂಗನ್ಸೋದು, ನಾವು ಅವಾಗ ನಮ್ಮ ಅಮ್ಮಗೆ ಅದೇ ಥರ ತೊಂದರೆ ಕೊಟ್ಟಿದ್ವೇನೋ, ಅದಕ್ಕೆ ನಮ್ಮ ಮಕ್ಕಳು ಹಿಂಗೆ ತೊಂದರೆ ಕೊಡ್ತಾ ಇರ್ತಾರೆ ಅಂತ. ನೀವು ಇಷ್ಟೆಲ್ಲ ಯೋಚನೆ ಮಾಡ್ತೀರಾ? ಅಲ್ಲ, ಇವರು ಸೌಜನ್ಯ ಮತ್ತು ನೀವು ಇಷ್ಟು ಮಾತಾಡ್ತಿದ್ದೀರಲ್ಲ, ನೀವು ಮೊದಲಿಂದನೂ ಗೊತ್ತಾ? ನಮ್ಮ ಅಮ್ಮನ ಕಡೆಯಿಂದ ತುಂಬ ಹತ್ತಿರದ ರಿಲೇಟಿವ್ ಇವಳು. ನಮ್ಮ ಅಜ್ಜಿ ಮನೆ ಇವಳ ಅಜ್ಜಿ ಮನೆ ಎಲ್ಲ ಒಂದೇನೆ. ರಜೆಗೆಲ್ಲ ಹೋದಾಗ ಎಲ್ಲ ಒಟ್ಟಾಗ್ತಿದ್ವಾ. ಇವಳಂತೂ ಯಾವಾಗಲೂ ನನ್ನ ಜೊತೆಯೇ ಇರ್ತಿದ್ಲು. ಆಮೇಲೆ ನಾನು ಅಜ್ಜಿ ಮನೆಗೆ ಹೋಗೋದು ಕಡಿಮೆ ಮಾಡಿದೆ, ಕ್ರಮೇಣ ಬಿಟ್ಟೆ. ಗೊತ್ತಲ್ಲ ನಿಮಗೆ, ದೊಡ್ಡ ಆಗ್ತಾ ಬಂದಾಗೂ ನಮ್ಮ ಜವಾಬ್ದಾರಿನೇ ನಮ್ಗೆ ಹೆಚ್ಚಾಗ್ತವೆ, ಉಳಿದಿದ್ದೆಲ್ಲ ಮರ್ತೇ ಹೋದಂಗೆ ಆಗುತ್ತೆ. ಹಾಗೆ ನಮ್ಮ ಅಪ್ಪ ಹೇಳ್ತಿದ್ರು. ಅಂದರೆ ಇವಳು ಅಂತ ನಂಗೆ ನೆನಪಿಗೆ ಬರೋಂಗಿಲ್ಲ. ಇವತ್ತು ಇವಳು ನೋಡಿದ ಮೇಲೆ ಗೊತ್ತಾಗಿದ್ದು. ಆಶ್ಚರ್ಯ ಅನ್ನಿಸ್ತು ಮಾತ್ರ ನನಗೆ.
ಒಂದು ಸರಿ ಅಜ್ಜಿ ಮನೆಗೆ ಹೋಗೋಣ ಈಗ ರಮ್ಯಕ್ಕ, ನಾನು ನೀವು ಇಬ್ಬರೂ ಹೋಗ್ಬೋದೇನೋ. ಆದರೆ ಅಲ್ಲೆಲ್ಲ ಎಷ್ಟು ಚೇಂಜಸ್ ಆಗಿದೆಯೇನೋ, ನಾವು ಇತ್ತೀಚೆಗೆ ಹೋಗಲೇ ಇಲ್ಲ. ಮೊದಲಿನಂಗೆ ಇರೋಕ್ಕಾಗತ್ತೆ ಅಂತೀಯಾ ಅಲ್ಲಿ ಹೋದರೆ? ಏನಾದರೂ ಆಗಲಿ ಒಂದು ಸರಿ ಹೋಗೋಣ. ಇಷ್ಟ ಆದರೆ ಒಂದಿನ ಅಲ್ಲಿ ಇರೋಣ, ಇಲ್ಲ ಅಂದರೆ ವಾಪಸ್ ನಮ್ಮ ಮನೆಗೆ ಬಂದುಬಿಡೋಣ. ಸರಿ ಬಿಡು, ನೀ ಹೇಗೂ ಇಲ್ಲೇ ಇರ್ತೀಯಲ್ಲ, ನಾನು ಅಪ್ಪನ ಹತ್ರ ಎಲ್ಲ ಮಾತಾಡಿ ಒಂದಿನ ಹೊರಡ್ತೀನಿ, ನಮ್ಮ ಕಾರಲ್ಲೇ ಹೋಗೋಣ. ಓ, ಎಲ್ಲರೂ ಇಲ್ಲಿ ಸೇರ್ಕೊಂಡಿರಲ್ಲ? ಪೂರಿತ ಪಲ್ಲವಿ ಎತ್ಲಾಗ ಹೋದ್ರ? ನಾನು ಹಿಂಗೆ ಹೇಳೇ ಬಂದಲ್ಲಮ್ಮ, ಕೇಳಿಸ್ಕೊಂಡ್ಲೇ ನೀನು? ಪೂರ್ವಿತ ಪಲ್ಲವಿ ಅವಳೆಲ್ಲ ಮಾತಾಡ್ತಾ ನಿಂತಾರ ಅಂತ. ಅತ್ತೆ ಬಹುಶಃ ಪಲ್ಲವಿ ಪಾಪು ತೂಗ್ತಾ ಇರ್ಬೇಕೇನ. ನಮ್ಮ ಪಲ್ಲವಿ ಪಾಪುಗೆ ಜೋಲಿ ಇಲ್ಲದೆ ಇದ್ರೆ ನಿದ್ರೆನೇ ಮಾಡಲ್ಲಂತೆ. ಈಗ ಹೊಸದಾಗಿ ಒಂದು ಜೋಲಿ ಕಟ್ಟಿದ್ದಲ್ಲಿ ಅತ್ತೆ ತೂಗ್ತಾ ಇದ್ದಾರೆ. ನಿಮ್ಮ ಮಗಳೇ ಅಡ್ಡಿಲ್ಲ, ಎಲ್ಲಂದ್ರೆ ಅಲ್ಲಿ ಮಲಗ್ತಾಳೆ ಆರಾಮಾಗಿ ಅಲ್ಲ? ಹ್ಞೂ, ಸಾಧಾರಣ ನನ್ನ ಮಗಳು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾಳೆ. ನಮ್ಮನೇಲಿ ಒಬ್ಳು ಪ್ರೇಮ ಅಂತ ಇದ್ದಾಳೆ, ಎಲ್ಲ ಅಭ್ಯಾಸನೂ ಕಲಿಸಾಳೆ ಅವಳಿಗೆ. ಊಟ ತಿಂಡಿ ವಿಚಾರದಲ್ಲಾರು ಅಷ್ಟೇ, ಅವಳಿಗೆ ಅದೇ ಆಗಬೇಕು ಇದೇ ಆಗಬೇಕು ಆ ಥರ ಏನಿಲ್ಲ. ನಾವೆಲ್ಲ ಏನು ತಿಂತೀವೋ ಅದನ್ನೇ ತಿಂತಾಳೆ ಅವಳು. ಹ್ಞೂ, ಹಂಗಿರ್ಬೇಕು. ಹಂಗಿದ್ರೆ ಮಕ್ಕಳು ರೂಢಿ ಆಗ್ತದೆ. ಎಲ್ಲ ಹಾಕಿದ್ನ ಬಾಚ್ಕೊಂಡು ತಿನ್ನಂಗಿರ್ಬೇಕು. ಇಲ್ಲ ಅವು ತಿನ್ನಲ್ಲ ಕಾಯ್ದಕ್ಲೆ ಬಿಡಲ್ಲ, ಅವು ತಿನ್ನಲ್ಲ ಕಾಯ್ದಕ್ಲೆ ಬಿಡಲ್ಲ. ಹಂಗೆ ಮಾಡೋಕ್ಕಾದ್ರೂ ಆಗಲ್ಲ ಮಕ್ಕಳು. ಕೂತ್ಕೊಳ್ಳಮ್ಮ ಇಲ್ಲೇ. ಕೂರದೆ ಸಹ್ಯನ ಮರತೆ. ನಮ್ಮ ಪೂರ್ವಿತವಳ ಒಂದೇ ಒಂದು ಕೆಲಸ ಕೈಯಲ್ಲಿ ಮುಟ್ಟಕ್ಕೆ ಬಿಡಲ್ಲ. ಅದು ಕಸ್ತೂರಿ ಬರ್ತದೆ, ಅದು ಮಾಡ್ತದೆ, ಸುಮ್ಮನಿರು, ಪಾತ್ರೆ ತೊಳಿಬೇಡ, ನೆಲ ಒರೆಸ್ಬೇಡ ಅಂತದೆ. ನಂಗೊಂಥರ ಕೈಕಾಲು ಕಟ್ಟಾಕ್ದಂಗೆ ಆಗ್ಯದೆ. ಕಾಣ್ತಾ ಅಲ್ಲೆಲ್ಲ ಇರೋಷ್ಟೊತ್ತಿಗೆ ತೊಳಿದೆ ಮಾಡದೆ ಇರೋದು ಹೆಂಗೆ? ಏನಾರು ಮಾಡ್ಕ್ಯಾ ಅಂತೇಳಿ ಸುಮ್ಮನೆ ಇಟ್ಲಕ್ಕೆ ಬಂದೆ. ಬೈಯಕ್ಕೆ ಬರ್ತದೆ ಅದು ಮುಟ್ಟಕ್ಕೆ ಹೋದರೆ. ಇರಲಿ ಬಿಡಿ, ಮನೆಯಲ್ಲೂ ಕೆಲಸ ಮಾಡಿ ಸುಸ್ತಾಗಿರ್ತೀರ, ಇಲ್ಲಾರು ಸ್ವಲ್ಪ ರೆಸ್ಟ್ ತಗೊಳ್ಳಿ. ಅದಕ್ಕೆ ಹೇಳೋದು ಪೂರ್ವಿತ, ರೆಸ್ಟ್ ಅನ್ನೋ ವರ್ಡ್ ನಮ್ಮ ಅಮ್ಮನ ಡಿಕ್ಷನರಿಲೇ ಇಲ್ಲ. ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರಬೇಕು. ಈಗಾರು ನಮಗಷ್ಟು ಕೆಲಸ ಮಾಡೋಕ್ಕೆ ಹೇಳಲ್ಲ, ಅಮ್ಮ ಮಾತ್ರ ಮಾಡ್ತಿರ್ತಾಳೆ. ಅವಾಗೆಲ್ಲ ಏನು ಗೊತ್ತಾ, ಅಮ್ಮನೂ ಕೆಲಸ ಮಾಡಬೇಕು, ಅವ್ರ ಜೊತೆಗೆ ನಾವು ಕೆಲಸ ಮಾಡ್ತಿರ್ಬೇಕು, ಇಲ್ಲಾಂದ್ರೆ ಬೈಯದೆ. ಹೌದಾ, ಮದುವೆಗಿಂತ ಮುಂಚೆ ಅಷ್ಟು ಕೆಲಸ ಮಾಡ್ತಿದ್ರಾ ನೀವು? ಹ್ಞೂ, ಅದು ಹೇಳ್ತದ ಅಂತ ನೀ ಕೇಳಿ ಎಂತ ಕೆಲಸ ಮಾಡೋದೆ? ಇವ್ರಿಗೆ ಓದೋದು ಬರೆಯೋದೇ ಸಮಾತಿತ್ತು. ಆಮೇಲೆ ಉದ್ಯೋಗದ ಮೇಲೆ ಹೋಗೋದು ಅಂತ ಆತ. ಅದು 2 ವರ್ಷ ಹಿಂಗೆ ಮದುವೆ ಆಯ್ತು. ಎಂಥ ಕೆಲಸ ಸಣ್ಣ ಪುಟ್ಟವೇ ಅಂತಾರೋ. ಆವಾಗ ಅಷ್ಟೇನು ಕೆಲಸ ಮಾಡಲ್ಲ, ಆದ್ರೆ ಮದುವೆ ಆದಮೇಲೆ ಮಾತ್ರ ಈಗ ನಂಗೆ ಹೇಳ್ತದೆ ಒಂದು ಗಳಿಗೆ ಕೂರಲ್ಲ ಅಂತ. ಆದ್ರೆ ಮನೇಲಿ ಹೋಗಿ ನೋಡ್ಬೇಕು ನೀನು. ಬಾಕಿ ಬೇಡ, ಈಗೆಲ್ಲ ಹೆಣ್ಮಕ್ಳು ದಿನಕ್ಕೊಂದು 2 ಸರಿ ತಾಯ್ದಕ್ಕಳಿಗೆ ತಂದೆಕ್ಕಳಿಗೆ ಅಂತೇಳಿ ಫೋನಿಗೇನೋ ಮಾಡ್ತಾರೆ. ಹೌದಾ? ನಾವು ಫೋನ್ ಮಾಡಿದ್ರು ಅದು ಫೋನ್ ಎತ್ತಲ್ಲ. ಕೆಲಸ ಒಂದು ಜಾತಿ ಕೆಲಸ. ನಾನು ಇಷ್ಟು ಕೆಲಸ ಮಾಡಲಪ್ಪ, ಅಷ್ಟು ಕೆಲಸ ಮಾಡ್ತದೆ ಮನೇಲಿ. ಏನು ಕೆಲಸ ಮಾಡ್ತೀರಿ ಸರಿತಾ? ಅಷ್ಟು ಕೆಲಸ ಏನಿರುತ್ತೆ? ವಾಗೀಶಣ್ಣ ಏನಾದರೂ ಸ್ವಲ್ಪ ಹೆಲ್ಪ್ ಮಾಡ್ತಾನಾ? ಹ್ಞೂ, ಹೆಲ್ಪ್ ಅಂತ ಏನು ಮಾಡಲ್ಲ. ಅವರಿಗೆ ಏನು ಗೊತ್ತಾ, ಚಿಕ್ಕಲ್ಲಿಂದ ಕೆಲಸ ಮಾಡೇ ಗೊತ್ತಿಲ್ಲ. ಈಗ ಹೆಲ್ಪ್ ಮಾಡಿ ಅಂದರೆ ಎಲ್ಲಿಂದ ಮಾಡ್ತಾರೆ? ಮೇಲಾಗಿ ನಾನು ಕೇಳೋದು ಇಲ್ಲ. ಏನು ಕೆಲಸ ಮಾಡಿಕೊಡಿ ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ನಂಗೆ ಕೆಲಸ ಮಾಡೋಕ್ಕೆ ಇಷ್ಟ. ಕೆಲಸ ಮಾಡದೆ ಏನಾದರೂ ನಾನು ಸುಮ್ಮನೆ ಇದ್ದೆ ಅಂದರೆ ಏನಾದರೂ ಬ್ಯಾಡಿದ ಆಲೋಚನೆಲ್ಲ ಬರೋಕ್ಕೆ ಶುರು ಆಗುತ್ತೆ, ಬರೇ ಚಿಂತೆ ಹಾಗೆ. ಅದಕ್ಕೆ ನಾನು ಒಂದಲ್ಲ ಒಂದು ಕೆಲಸದಲ್ಲಿ ಎಂಗೇಜ್ ಆಗಿದ್ದು ಬಿಡ್ತೀನಿ. ಸ್ವಲ್ಪ ಟೈಮ್ ಮಾತ್ರ ಫ್ರೀ ತಗೊಳೋದು. ನನಗೇನು ಕಷ್ಟ ಅಂತ ಅನಿಸಲ್ಲ ಆ ಥರ ಕೆಲಸ ಮಾಡೋದು. ಮನೆ ಕೆಲಸಕ್ಕೆ ಯಾರನ್ನು ಜನ ಇಟ್ಕೊಂಡ್ಲಾ ನೀವು? ಮನೆ ಕೆಲಸಕ್ಕೆ ಅಂದರೆ ಮನೆ ಒಳಗಿನ ಕೆಲಸಕ್ಕಿಲ್ಲ, ಹೊರಗಡೆ ಕೆಲಸಕ್ಕೆ ಗುಂಡ ಅಂತ ಒಬ್ಬನದಾನೆ, ಕೈಯಿಂದ ಬರ್ತಾನೆ ಅವನು. ಸಾಧಾರಣ ಹೆಲ್ಪ್ ಎಲ್ಲ ಅವನು ಮಾಡ್ತಾನೆ. ಬೇಕು ಅನಿಸಿದ್ರೆ ಈಗ ಒಂದು ಪಕ್ಷ ಏನು ಕರೆಂಟ್ ಇಲ್ಲ ಅಂದ್ಕೊಳ್ಳಿ, ಆವಾಗ ನೀರೇನಾರು ಬಾವಿಯಿಂದ ಸೇದಬೇಕಂದ್ರೆ ಅವ್ನು ಸೇದು ಹಾಕ್ಕೊಟ್ಟೇ ಹೋಗ್ತಾನೆ, ಯಾವ ಕೆಲಸಕ್ಕೆ ಹೋಗೋದಾದರೂ. ಹಾಗೆ ಆ ಥರ ಕೆಲಸ ಎಲ್ಲ ಮಾಡಿಸ್ತೀನಿ. ನನಗೂ ಕೆಲಸ ಮಾಡೋಕ್ಕೆ ಬೇಜಾರೇನಿಲ್ಲ, ಆದರೆ ಏನು ಮಾಡ್ತೀರಿ, ಬರೋದೇ ಇಲ್ಲ. ಒಳಗಡೆ ಅಡುಗೆ ಒಂದು ಮಾಡ್ತೀನಿ, ನೆಲ ಒರೆಸೋದು ಪಾತ್ರೆ ತೊಳೆಯೋದು ಎಲ್ಲ ಇವಳು ಪ್ರೇಮ ಅಂತ ನಮ್ಮನೇಲಿ ಒಬ್ಳದಾಳೆ,
ಅವಳು ಬಂದು ಮಾಡ್ತಾಳೆ. ನಾ ಇಷ್ಟು ಸರಿ ಹೇಳ್ತೀನಿ, ಬಿಡು ಅದನ್ನು, ನಾ ಫ್ರೀ ಇರ್ತೀನಿ ಮನೇಲಿ ಮಾಡ್ತೀನಿ ಅಂತ. ಕೇಳದ್ದೇ ಇಲ್ಲ ಅವಳು. ಏನು ಕೆಲಸ ಮಾಡೋದಾದರೂ ಮನೆಗೆ ಬಂದು ಅದಷ್ಟು ಮಾಡಿಕೊಟ್ಟೇ ಹೋಗ್ತಾಳೆ. ಹಾಗೆ ಜನ ಸಿಕ್ಬೇಕಲ್ಲ ಈಗ. ಪುಣ್ಯ ಮಾಡಿದ್ರಿ ನೀವೆಲ್ಲ. ಈಗ ಇವ್ರ ಮನೆಯಲ್ಲ ಗುಂಡ ಅಂತ ಅದನ್ನಲ್ಲ, ಅವನು ಅಷ್ಟೇ, ಸುಮ್ಮನೆ ಹೇಳಬಾರ್ದು. ಯಾವ ಕೆಲಸನೇ ಆಗಲಿ ಅಲ್ಲ ಅಂತ ಬರಲ್ಲ ಅವನ ಬಾಯಲ್ಲಿ. ಇಲ್ಲಿ ನಮ್ಮ ಪೂರ್ವಿಕರ ಮನೇಲಿ ಕೆಲಸನ ನೋಡಿಬಿಟ್ರೆ ಅಯ್ಯೋ ಅವ್ರು ಹೇಳ್ದಂಗೆ ಇವ್ರು ಕೇಳ್ಬೇಕು, ಆ ಥರ ಸಲ್ಗಿ ಕೊಟ್ಬೇಕು ಗೊತ್ತದಪ್ಪ. ಒಂದು ಕೆಲಸ ಮಾಡೋಕೆ ಒಂದು 100 ಸತಿ ಹೇಳ್ಬೇಕು ಅದಕ್ಕೆ. ಓ ಹೋ ಹೋ ಹೋ, ಇದು ಎಂಥ ಕತೆ ಇದು? ಬರೀ ಲೇಡೀಸ್ದೇ ಸಾಮ್ರಾಜ್ಯ. ನಾವು ಬರ್ಬೋದಾ? ಅಲ್ಲ, ಬಂದಾದ್ಮೇಲೆ ಬರ್ಬೋದಾ ಅಂತ ಕೇಳ್ತಿದ್ದೀರಲ್ಲ. ಹ್ಞೂ, ಅದು ಒಂದು ಹೌದೇ ಅಂತ ಮಾಡ. ಆದರೂ ನಿಮ್ದೆಲ್ಲ ಭಾಳ ಮೋಸ. ನನ್ನ ಹೆಂಡ್ತಿನೊಬ್ಳನ್ನ ಬಿಟ್ಟು ನೀವೆಲ್ಲ ಮಾತಾಡ್ತಿದ್ದೀರಲ್ಲ. ನಿಮ್ಮ ಹೆಂಡತಿ ಹಂಗೆಲ್ಲ ನಮ್ಮ ಜೊತೆ ಸೇರಲ್ಲ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಲ್ಲೇ. ಪೂರ್ವಿತನೂ ಕಾಣ್ತಾ ಇಲ್ಲಲ್ಲ. ಪೂರ್ವಿತ ಪಲ್ಲವಿ ಇಬ್ಬರು ಮಾತಾಡ್ತಿರ್ಬೇಕಾ ಅಂತ. ಅಲ್ಲ ಸರಿತಕ್ಕ, ನೀವು ಕೂತ್ಕೊಳ್ಳಿ, ನಾ ಇಲ್ಲೇ ಕೂರ್ತೀನಿ, ನೀವು ಕೂತ್ಕೊಳ್ಳಿ. ನೀವು ಯಾಕೆ ಎದ್ದು ನಿಂತ್ರಿ? ನಮ್ಮ ಹೊತ್ತಿಗೆ ಹಾಗೆ ಅವರು. ತಗೊಳ್ಳ ಅದಿಲ್ಲ, ಹಿಡಿ, ಇಲ್ಲಿ ಸೇರಿ ಹಾಕಿ ನೋಡಿ, ಇಲ್ಲಿ ಕೂತ್ಕ. ನೀ ಕೂರ್ಲ ಅಂದ್ರೆ ಅವ್ರು ಕೂರಲ್ಲ ಮತ್ತೀಗ. ಹಾಂ, ನೀವು ಕೂತ್ಕೊಳ್ಳಿ ಸರಿತಕ್ಕ. ನೀನು ಕೂತ್ಕೊಳ್ಳ ಬಾರ ರಾಕೇಶ. ಎತ್ಲಾಗ ಹೊರಟ? ಯೋ ಮಾರೇ, ಏನೊಂದು ಅರ್ಧ ಗಂಟೆ ಹೊತ್ತು ಮಾತಾಡದೆ ಇರಂಗೇ ಇಲ್ಲದ. ನಾನಿಲ್ಲ ಈಗ, ಬಾರ ನೀನು. ಬಂದೆ ತಾಳ ಮಾರಯ್ಯ, ಏನು ಇಂಪಾರ್ಟೆಂಟ್ ಮಾತಾಡಕ್ಕುಂಟು? ಅನಿಲಣ್ಣ, ಅಪ್ಪ ಹೋದ್ರ ಮನೆಗೆ? ನಾ ಎಷ್ಟು ಹೇಳ್ತೀನಿ ಅವರಿಗೆ, ಒಬ್ಬರೇ ಡ್ರೈವಿಂಗ್ ಮಾಡಬೇಡಿ, ನಾನು ಜೊತೆಗೆ ಬರ್ತೀನಿ ಅಂತ. ಹೇಳಿದ ಮಾತು ಕೇಳಲ್ಲ. ಅವಾಗ ಬರುವಾಗ ಒಂದು ಕಡೆಗೆ ದಾರಿ ಕನ್ಫ್ಯೂಸ್ ಆಗಿತ್ತು. ಈಗ ಎಂತ ಮಾಡ್ತಾರೇನ, ಫೋನು ಮಾಡಲ್ಲ. ಇಲ್ಲ ರಮ್ಯಾ, ನಾವಿಬ್ಬರು ಒಟ್ಟಿಗೆ ಹೋದು. ರಘುವೀರ್ ಮಾವನ ಕಾರ್ ಆ ಕಡೆ ಹೋತು, ನಾನು ಈ ಕಡೆ ಹೋಗಿ ಅತ್ತೆನ ಪಾಪುನ ಕರ್ಕೊಬಂದಿದ್ದು. ಆರಾಮಾಗಿ ಹೋಗ್ಯಾರ ಬಿಡು, ನೀ ಟೆನ್ಷನ್ ಮಾಡ್ಕೋಬೇಡ. ರಮ್ಯ ಬೇಕಾದ್ರೆ ಒಂದಿನ ಇದ್ದು ಬರೋದಾರು ಬರಲಿ, ಟೆನ್ಷನ್ ಮಾಡ್ಕೊಳೋದು ಬೇಡ, ನಾನು ಮನೆ ಕಡೆ ನೋಡ್ಕೋತೀನಿ ಅಂದಾರೆ. ಹೌದಾ? ನಿಜವಾಗ್ಲೂ ಹೇಳಿದ್ದು ಹೌದಾ ಅನಿಲ? ರಮ್ಯಾ, ಹಂಗಾರೆ ಒಂದು ಕೆಲಸ ಮಾಡು, ಇವತ್ತು ನೀನು ಇಲ್ಲೇ ಇದ್ದುಬಿಡು. ಅತ್ತಿಗೇನೂ ಇರ್ತಾರೆ, ಪಲ್ಲವಿ ಇರ್ತಾಳೆ, ಎಲ್ಲ ಒಟ್ಟಿಗೆ ಆಗುತ್ತೆ. ಇದ್ದೇ ಹೋಗು ನೀನು, ಏನಾಗಲ್ಲ. ಅನಿಲ, ರಘುವೀರ್ ಮಾವಗೆ ಫೋನ್ ಮಾಡಿ ಹೇಳ್ತೀನಿ. ಅಯ್ಯೋ ಇಲ್ಲ ಇಲ್ಲ ರಾಕೇಶ್, ಹಾಗೊಂದು ಹೇಳಬೇಡಿ ನೀವು. ನಾನು ನಿಮಗೆ ಬೇಜಾರಾಗುತ್ತೆ ಅಂತಲೇ ಇಷ್ಟೊತ್ತು ಇದ್ದೆ. ಈಗ ಹೋಗ್ತೀನಿ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ. ಅನಿಲ್ ಅಣ್ಣ ಬಿಡ್ತಾರೆ ನನ್ನನ್ನು, ಅದ್ರ ಮಾತ್ರ ನಾನು ಇವತ್ತು ಹೋಗಲೇಬೇಕು. ಅದು ಯಾವ ಮಾಡ್ತಲ್ಲ ಸ್ಕಿಂಡ, ಈಗಷ್ಟೇ ಹೋಗಿದ್ದರೆ ಪುರೋಹಿತನ ಹತ್ರ ಮಾತಾಡಬೇಕು ಅಂತ. ಇನ್ನು ಇಲ್ಲೇ ನಿಂತಿದ್ದ ಎಂಥದ ಅಷ್ಟು ಬೇಗ ಬಂದ. ತಲೆ ಒಳಗಿಂದ ಅದು ಹೋಗಲೇ ಇಲ್ಲ. ನಮ್ಮ ಪೂರ್ವತಿಗೆ ಹೇಳಿದ್ರೆ ಅಲ್ಲ, ಹೇಳೋಕ್ಕೂ ಆಗಲ್ಲ. ಅದಕ್ಕೆ ಎಂತ ಮಾಡೋದು? ಗಂಡು ಹುಡುಗ ಬುದ್ಧಿ ಇಲ್ಲ ಅಂತ ಮಾಡೋಣ, ಇದಕ್ಕೂ ಬುದ್ಧಿ ಬೇಡ. ಅದೇ ಗಂಡನ ಬಿಟ್ಕೊಂಡು ಈಗ ಯಾರ ಮನೆಯಲ್ಲ ಹೋಗಿ ಇರೋದಂತೆ. ಇಷ್ಟೊತ್ತಾರೆ ಎಂತಕ್ಕಿರಬೇಕಿತ್ತು. ಅಪ್ಪನ ಜೊತೆ ಕರ್ಕೊ ಬಂದು ಸ್ವಲ್ಪ ಹೊತ್ತಿದ್ದು ನಾವು ಹೋಗ್ತೀವಿ ಅಂತ ಹೋಗೋಕ್ಕತ್ತಿರಲ್ಲ. ಅದನ್ನೇ ಕಾಯ್ತಾ ಇದೆ. ಮತ್ತು ಬಾಯಿ ಮೇಲೆ ಕುಂದು ಹೇಳೋದು ಹೋಗ್ತೀನಿ ಅಂತ. ಒಂದಲ್ಲ ಒಂದು ಗೀತು ಇದ್ದೇ ಇರ್ತಾವೆ. ರಮ್ಯಕ್ಕ, ಇವತ್ತಿಲ್ಲೇ ಇರೋಣ ನಾವು, ಆಯಿತಾ? ಒಂದು ದಿವಸ ಇಲ್ಲೇ ಇರೋಣ. ಅಯ್ಯೋ ಇಲ್ಲ ಕಣೆ ಸೌಜನ್ಯ, ಅದು ಹಂಗಾಗಲ್ಲ. ನಮ್ಮ ಪುಟ್ಟಿ ಹಿಂಗೆ ಇಷ್ಟೊತ್ತೇನು ಮಲ್ಲಿಗೆಳೆ ಅಂತಾನ. ರಾತ್ರಿ ಎಲ್ಲರೂ ಒಂದೊಂದು ಸರಿ ಹಠ ಮಾಡೋಕ್ಕೆ ಶುರು ಮಾಡಿದ್ರೆ ಮತ್ತೇನಿಲ್ಲ. ಅದು ಅಲ್ಲದೆ ಅವಳಿಗೂ ಎಕ್ಸ್ಟ್ರಾ ಒಂದು ಡ್ರೆಸ್ ತಂದಿದ್ದು ಬಿಟ್ಟರೆ ಬೇರೆ ಏನೂ ತರಲೇ ಇಲ್ಲ. ಸೋಪು, ಕ್ರೀಮು, ಅವಳದೊಂದು ಸಿರಪ್ ಬೇರೆ ಇತ್ತು, ಯಾವುದೂ ತರಲ್ಲ. ನೀ ಹಾಗೆ ಹೇಳಬೇಡ. ನೀವೊಂದು ಕೆಲಸ ಮಾಡು, ನೀನೇ ನಮ್ಮ ಮನೆಗೆ ಬಂದುಬಿಡು. ನಾ ಈಗ ಹೋಗ್ತೀನಲ್ಲ, ಅನಿಲಕ್ಕೆ ಬಿಟ್ಟು ಬರ್ತಾರಲ್ಲ, ಅವ್ರ ಜೊತೆ ನೀವು ಬಂದುಬಿಡು. ನಾಳೆ ನಾಡ್ದಂಗೆ ನಾನಾಗಲಿ ಅಪ್ಪ ಆಗಲಿ ತೊಗೊಂಡೋಗಿ ಬಿಟ್ಟು ಬರ್ತೀವಿ ನಿಮ್ಮ ಮನೆಗೆ. ಆಗಲ್ಲ? ನೀನು ನೋಡಿ, ಇಷ್ಟು ದಿವಸ ಆದರೂ ನಮ್ಮ ಮನೆಗೆ ಬರಲೇ ಇಲ್ಲ. ಇದೇ ಒಂದು ಟೈಮು ನೀ ಬಂದುಬಿಡು ನಮ್ಮ ಮನೆಗೆ. ಅವರು ಇನ್ನೊಂದು ದಿನ ಯಾವತ್ತಾರು ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬೋದು ರಮ್ಯಾ. ಅವ್ರು ಇಲ್ಲೇ ಇರ್ತಾರೆ, ಮೊದಲೇ ರಿಲೇಟಿವ್ ಅಂತೀರಿ, ಹೇಗಿದ್ರು ಬರ್ತಾರೆ ಬಿಡು. ನೀನು ಇನ್ನೊಂದು ಸರಿ ಇಲ್ಲಿಗೆ ಬರೋಕ್ಕೆ ಹೋಗಲ್ಲ, ನೀ ಬಂದಿಯಲ್ಲ, ಇದ್ದು ಬಿಡು. ಸುಮ್ಮನಿರಿ ಪಾಪ, ಯಾಕಷ್ಟು ಇದು ಮಾಡ್ತೀರಿ? ಎಲ್ಲ ಈಗ ಒಂದು ಮನೆ ಬಿಟ್ಟು ಬರೋದಂದ್ರೆ ಅಷ್ಟು ಸುಲಭ ಆಗಲ್ಲ.
ಈಗ ಅವ್ರವ್ರ ಮನೆಗಳು ಅವ್ರವ್ರಿಗೆ ಗೊತ್ತು. ಇಷ್ಟೊತ್ತು ಇದ್ದಿದ್ದೇ ಹೆಚ್ಚು ಪಾಪ. ಇನ್ನೊಂದು ದಿವಸ ಯಾವ ಥರ ಬಂದರೂ ಸಹ ಏನು ಬರಬಾರ್ದಂತ ಅದೆಯಾ? ಏನು ಎಷ್ಟು ದೂರ ಅಂತ ಬೇಕಾತಲ್ಲ. ಈಗ ಹೋಗಲಿ ಪಾಪ, ಸುಮ್ಮನೆ ನಮ್ಮ ದಸೆಯಿಂದ ಅವರಿಗೊಂದು ತೊಂದರೆ ಆಗಬಾರ್ದು. ತೊಂದರೆ ಏನಿಲ್ಲ ಅಲ್ಲ ರಮ್ಯಾ? ಅಂತ ಇದು ಏನಾದರೂ ಬೇಕು ಅಂತಿದ್ರೆ ನಾನು ಹೋಗಿ ತರ್ತೀನಿ ಬೇಕಾರೆ. ಸೋಪು ಕ್ರೀಮ್ ಅದೇನೋ ಸಿರಪ್ಪು ಏನೋ ಹೇಳ್ದಲ್ಲ, ಬಟ್ಟೆ ಎಲ್ಲ ಹೇಳಿದ್ರೆ ರಘುವೀರ್ ಮಾವಗೆ ಗೊತ್ತಾಗಲ್ಲ, ಅವರು ತೆಗೆದು ಕೊಡ್ತಾರೆ, ನಾನು ತಗೊಬರ್ತೀನಿ. ಇನ್ನು ಅದಕ್ಕಾಗಿ ಏನು ಟೆನ್ಷನ್ ಮಾಡ್ಕೋಬೇಡ. ನಾ ಹೆಂಗೂ ಮನೆಗೆ ಹೋಗ್ಬೇಕಲ್ಲ, ಈಗ ಅಪ್ಪ ಒಬ್ಬರೇ ಇದ್ದಾರೆ ಮನೆಯಲ್ಲಿ, ನಾ ಹೋಗಿ ಬರೋನು ತಗೊಬರ್ತೀನಿ. ಇಲ್ಲ ಇಲ್ಲ ಅನಿಲಣ್ಣ, ಅಷ್ಟೆಲ್ಲ ರಿಸ್ಕ್ ತಗೊಂಡು ನಾನಿಲ್ಲಿ ಉಳಿಬೇಕು ಅನ್ನೋದೇನು? ಬಂದಿನಲ್ಲ, ಮನೆ ನೋಡಾತು, ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಾತು, ಏನು ತೊಂದರೆ ಇಲ್ಲ. ಇನ್ನೊಂದು ದಿವಸ ಬರ್ಬೋದು. ನಾನು ಮನೇಲಿ ಮತ್ತೇನು ಅಪ್ಪಗೆ ಊಟದ ವ್ಯವಸ್ಥೆನೂ ಏನೂ ಮಾಡಬಾರಲ್ಲ. ನಾ ಇಲ್ಲ ಅಂದರೆ ಅವ್ರು ಊಟನೇ ಮಾಡಲ್ಲ, ಮಾತ್ರೆ ತೊಗೊಳಲ್ಲ. ಅದು ಯಾವ್ಯಾವ ಮಾತ್ರೆ ತೊಗೊಬೇಕು ಅಂತಲೂ ಗೊತ್ತಿಲ್ಲ ಅವರಿಗೆ, ನಾನೇ ಹೋಗಿ ಕೊಡಬೇಕು. ಬೇಡ, ಅಷ್ಟೆಲ್ಲ ರಿಸ್ಕ್ ತೊಗೊಳೋದು ಬೇಡ. ಈ ಸರಿ ಹೋಗ್ತೀನಿ. ಇನ್ನೊಂದು ಸರಿ ಏನೋ ಹಿಂಗೆ ಫಂಕ್ಷನ್ಸ್ ಎಲ್ಲ ಆಗ್ತಿರ್ತಾವಲ್ಲ, ಅವಾಗ ಎಲ್ಲರೂ ಮಾತಾಡ್ಕೊಂಡು ಒಂದಿನ ಬರೋಣ. ನಾನು ಅಂದ್ಕೊತೀನಿ, ಸುಮ್ಮನೆ ನಮ್ಮ ಮನೇಲಿ ನಾವು ಇರೋದಕ್ಕಿಂತ ಮಾತಾಡಿಕೊಂಡು ಒಂದೊಂದು ಮನೇಲಿ ಯಾವುದಾದ್ರೂ ಒಂದು ನೆವ ಇಟ್ಕೊಂಡು ಸೇರ್ಬೇಕು ಎಲ್ಲರೂ. ನಾವು ಆ ಥರ ಮಾಡೋದೇ ಇಲ್ಲ. ಇನ್ಮೇಲೆ ಹಂಗೆ ಮಾಡೋಣ. 1-2 ತಿಂಗಳಿಗೆ ಹಾಗೆಲ್ಲ ಒಬ್ರೊಬ್ರ ಮನೇಲಿ ಸೇರಕ್ಕೆ ಮಾಡೋಣ.